ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ಸಿ ಕುಕಿಂಗ್ ವ್ಲಾಗ್. ಸೊ ಗಾಯ್ಸ್, ನಮ್ಮಮ್ಮ ಇವತ್ತು ಓರಿಯೋ ಕೇಕ್ನ ಮಾಡ್ತಿದ್ದಾರೆ ಗಾಯ್ಸ್. ಅದು ವಿತೌಟ್ ಕುಕ್ಕರ್ ಮತ್ತು ವಿತೌಟ್ ಓವನ್. ಮತ್ತು ಸೇಮ್ ಲೈಕ್ ಬ್ರೌನಿ ಥರ ಇತ್ತು. ಆಚೆಗಡೆ ಬ್ರೌನಿ ತಿಂತಿರಲ್ಲ ಹಂಗೆ. ಸೊ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಸೊ ನಮ್ಮಮ್ಮ 1 ಬೌಲಿಗೆ 2 ಪ್ಯಾಕೆಟ್ ಅಷ್ಟು ಓರಿಯೋ ಬಿಸ್ಕೆಟ್ನ ಹಾಕ್ಕೊತಾ ಇದ್ದಾರೆ. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ನಾವೇನು ಓರಿಯೋ ಬಿಸ್ಕೆಟ್ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕೊಳ್ಳೋಣ. ನೀಟಾಗಿ ಪೀಸ್ ಮಾಡ್ಕೊಂಡು ಇದು ಒಂದು ನುಣ್ಣಗಾಗಬೇಕು, ಸೇಮ್ ಲೈಕ್ ಪೌಡರ್ ಥರ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ರುಬ್ಕೊಳ್ಳೋಣ. ಓಕೆ ಗಾಯ್ಸ್, ಇದನ್ನು ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಗಾಗಿದೆ. ಇದಕ್ಕೆ ನಾವು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಓರಿಯೋ ಬಿಸ್ಕೆಟ್ ಹಾಕ್ತಿರೋ ಅದ್ರ ಮೇಲೆ ಹಾಲನ್ನ ಹಾಕಿ, ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕಬಾರ್ದು. ಸೊ ನಾನು 2 ಬಿಸ್ಕೆಟ್ಗೆ 1 ಸ್ಮಾಲ್ ಲೋಟದಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಪ್ಯಾಕೆಟ್ ಈನೋನ ಹಾಕ್ಕೊತಾ ಇದ್ದೀನಿ. ಇದು ಈನೋ ಹಾಕೊಂಡ್ಮೇಲೆ ಸ್ವಲ್ಪ ಹಾಲನ್ನ ಹಾಕಿ ದೆನ್ ಅಗೇನ್ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿ. ಗೈಸ್, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನೆಕ್ಸ್ಟು ನಾನು ಇದಕ್ಕೆ 1 ಬಾಣಲಿಗೆ ಉಪ್ಪನ್ನ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ನೆಕ್ಸ್ಟ್ ನಾವು 1 ಬಿಗ್ ಬೌಲ್ಗೆ ಇಲ್ಲ ಬಾಕ್ಸ್ಗೆ ಬಟರ್ ಶೀಟ್ನ ಹಾಕಿ ಇಟ್ಕೊಳ್ಳೋಣ. ನೆಕ್ಸ್ಟು ನೀವೇ ನೋಡ್ತಿರ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಬೇದಿದೆ ಅಂತ. ಒಂಚೂರು ಅಂತ ಇಲ್ಲ. ನೆಕ್ಸ್ಟ್ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ, ನೀಟಾಗಿ ಕಟ್ ಮಾಡ್ಕೊಂಡು. ಗಾಯ್ಸ್, ನಾನಿವಾಗ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೀನಲ್ಲ, ಅದು ನಾನು ಮನೇಲೇ ಮಾಡಿರೋದು. ಜಸ್ಟ್ 50 to 100 ರುಪೀಸ್ ಅಷ್ಟೇ ಖರ್ಚಾಗಿದೆ. ಇದು ಹೆಂಗೆ ಮಾಡೋದಂತ ನೋಡಬೇಕಂದ್ರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಕೇಕಿಗೆ ನಾನು ಸ್ವಲ್ಪ ಓರಿಯೋ ಪೌಡರ್ನ ಸರ್ಕಲ್ಗೆ ಹಾಕಿಬಿಟ್ಟು 2 ಓರಿಯೋ ಬಿಸ್ಕೆಟ್ ಹಾಕಿದ್ರೆ ನಮ್ಮ ಕೇಕ್ ರೆಡಿ ಗಾಯ್ಸ್. ಇದನ್ನು ನೀಟಾಗಿ ಎಲ್ಲ ಸರ್ಕಲ್ಗೆ ಹಾಕಾಯಿತು. ದೆನ್ ಇಲ್ಲಿ 1-2 ಓರಿಯೋ ಬಿಸ್ಕೆಟ್ ಇಡೋಣ. ದೆನ್ ಇಟ್ ವಿಲ್ ಲುಕ್ ಗುಡ್. ಸೇಮ್ ಲೈಕ್ ಬ್ರೌನಿ ಥರನೇ ಇತ್ತು. ನನಗಂತೂ ಸೂಪರ್ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡೋದು ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.